ನಮಸ್ತೆ ಮಕ್ಕಳ, ನನ್ನ ಹೆಸರು ಶೋಭಾ ಅಂತ ಹೇಳಿ. ನಾನು ಕೂಡ ಇವತ್ತಿನ ತರಗತಿಯಿಂದ ನಿಮಗೆ ಗಣಿತ ವಿಷಯದ ಬಗ್ಗೆ ತರಗತಿನ ತಗೋತೀನಿ. ಸೊ ಇವತ್ತಿನ ತರಗತಿಲಿ ನಾವು ರಿಯಲ್ ನಂಬರ್ಸ್ ಅಂದ್ರೆ ವಾಸ್ತವ ಸಂಖ್ಯೆಗಳು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ರಿಯಲ್ ನಂಬರ್ ತಿಳ್ಕೊಳ್ಳೋಕ್ಕೂ ಮುಂಚೆ ನೀವು ಇಂದಿನ ತರಗತಿಲಿ ನಂಬರ್ಸ್ ಬಗ್ಗೆ ತಿಳ್ಕೊಂಡ್ ಬಂದಿದ್ದೀರಾ. ಪ್ರತಿ ತರಗತಿಲೂ ಕೂಡ ನಂಬರ್ಸ್ ಬಗ್ಗೆ ನೀವು ತಿಳ್ಕೊಂಡ್ ಬಂದಿದ್ದೀರಾ ಅಲ್ವಾ? ಸೊ ಎಲ್ಲವನ್ನು ಕೂಡ ರಿವಿಷನ್ ಮಾಡ್ತಾ ಇವತ್ತಿನ ತರಗತಿನ ಶುರು ಮಾಡೋಣ. ನೀವು ಇಂದಿನ ತರಗತಿಲಿ ಕ್ಲಾಸಿಫಿಕೇಶನ್ ಆಫ್ ನಂಬರ್ಸ್ ಅಂತ ಓದಿದ್ದೀರಾ. ಸೊ ಕ್ಲಾಸಿಫಿಕೇಶನ್ ಆಫ್ ನಂಬರ್ಸ್ ಅಲ್ಲಿ ಯಾವ್ದೆಲ್ಲ ಓದಿದ್ದೀರಾ ಅಂತ ರಿವಿಷನ್ ಮಾಡ್ತಾ ಹೋಗೋಣ. ಮೊದಲಿಗೆ ನ್ಯಾಚುರಲ್ ನಂಬರ್, ಹೋಲ್ ನಂಬರ್, ಇಂಟೀಜರ್ಸ್, ರಿಯಲ್ ನಂಬರ್ ಅಂಡ್ ರ್ಯಾಷನಲ್ ನಂಬರ್, ಇರ್ರ್ಯಾಷನಲ್ ನಂಬರ್ ಇಷ್ಟನ್ನು ಕೂಡ ನೀವೇನ್ ಮಾಡಿದೀರಾ, ಡಿಸ್ಕಸ್ ಮಾಡಿದೀರಾ. ಸೊ ಇವಾಗ ನಾವು ಒನ್ ಬೈ ಒನ್ ಅದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್ ಯಾವುದು? ನ್ಯಾಚುರಲ್ ನಂಬರ್. ನ್ಯಾಚುರಲ್ ನಂಬರ್ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಸೊ ನ್ಯಾಚುರಲ್ ನಂಬರ್ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು. ನ್ಯಾಚುರಲ್ ನಂಬರ್ಸ್ ಅಥವಾ ಸ್ವಾಭಾವಿಕ ಸಂಖ್ಯೆಗಳು. ಸೊ ನ್ಯಾಚುರಲ್ ನಂಬರ್ ಅಂದ್ರೆ ಏನು? ನಾವ್ ಯಾವ್ದೆಲ್ಲ ನಂಬರ್ಸ್ ನ ಕೌಂಟ್ ಮಾಡ್ತೀವೋ ಅಂತದನ್ನ ನಾವೇನಂತೀವಿ ನ್ಯಾಚುರಲ್ ನಂಬರ್ಸ್. ಸೊ ದ ಕೌಂಟಿಂಗ್ ನಂಬರ್ಸ್ ವಿ ಕಾಲ್ ಇಟ್ ಆಸ್ ಅ ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಲ್ವಾ? ಸೊ ನ್ಯಾಚುರಲ್ ನಂಬರ್ಸ್ ನ ನಾವು ಕ್ಯಾಪಿಟಲ್ ಎನ್ ಇಂದ ಡಿನೋಟ್ ಮಾಡ್ತೀವಿ. ನ್ಯಾಚುರಲ್ ನಂಬರ್ಸ್ ನ ನಾವು ಕ್ಯಾಪಿಟಲ್ ಎನ್ ಇಂದ ಡಿನೋಟ್ ಮಾಡ್ತೀವಿ. ಈ ನ್ಯಾಚುರಲ್ ನಂಬರ್ಸ್ ಅಲ್ಲಿ ಒನ್ ಇಂದ ಶುರುವಾದ್ರೆ ಅಪ್ ಟು ಇನ್ಫಿನಿಟಿ ವರ್ಗ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಯಾವ್ದೆಲ್ಲ ನಂಬರ್ಸ್ ಬರುತ್ತೆ ಅಂತ ಹೇಳಿದ್ರೆ, ಸೊ ಒನ್ ಇಂದ ಶುರುವಾದ್ರೆ ಅದು ಇನ್ಫಿನಿಟಿ ವರ್ಗ ಕಂಟಿನ್ಯೂ ಆಗುತ್ತೆ. 1, 2, 3, 4 ಅಂಡ್ ಸೋ ಆನ್. ಸೊ ಎಕ್ಸೆಟ್ರಾ ಅಲ್ವಾ? ಒನ್ ಇಂದ ಶುರು ಆದ್ರೆ ಇನ್ಫಿನಿಟಿ ವರ್ಗ ಮೂವ್ ಆಗ್ತಿರುತ್ತೆ. ಇದನ್ನ ನಾವೇನಂತ ಕರಿತೀವಿ? ನ್ಯಾಚುರಲ್ ನಂಬರ್ಸ್ ಅಂದ್ರೆ ಕೌಂಟಿಂಗ್ ನಂಬರ್ಸ್ ನ ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಸೆಕೆಂಡ್ ಒನ್ ಹೋಲ್ ನಂಬರ್. ಹೋಲ್ ನಂಬರ್ ಅಂತಂದ್ರೆ ಪೂರ್ಣ ಸಂಖ್ಯೆಗಳು. ಹೋಲ್ ನಂಬರ್. ಪೂರ್ಣ ಸಂಖ್ಯೆಗಳು. ಸೊ ಈ ಹೋಲ್ ನಂಬರ್ ಅಲ್ಲಿ ಯಾವ್ದೆಲ್ಲ ನಂಬರ್ಸ್ ಇರುತ್ತೆ ಅಂದ್ರೆ, ಏನ್ ನಾನು ಮುಂಚೆಲೆ ಹೇಳ್ದೆ ಅಲ್ವಾ, ನ್ಯಾಚುರಲ್ ನಂಬರ್ಸ್ ಅಂತ. ನ್ಯಾಚುರಲ್ ನಂಬರ್ಸ್ ಅಂದ್ರೆ ಕೌಂಟಿಂಗ್ ನಂಬರ್ಸ್. ಇಲ್ಲೂ ಕೂಡ ಆಲ್ ಕೌಂಟಿಂಗ್ ನಂಬರ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಜೊತೆಗೆ ಝೀರೋ, ಇದ್ರಲ್ಲಿ ಏನ್ ಆಡ್ ಆಗುತ್ತೆ? ಝೀರೋ ಆಡ್ ಆಗುತ್ತೆ. ಸೊ ಹೋಲ್ ನಂಬರ್ ಅಲ್ಲಿ ಎಲ್ಲಾ ನ್ಯಾಚುರಲ್ ನಂಬರ್ಸ್ ಇರುತ್ತೆ, ಮತ್ತೆ ಝೀರೋ ಕೂಡ ಒಂದು ಆಡ್ ಆಗುತ್ತೆ. ಈ ಹೋಲ್ ನಂಬರ್ ನ ನಾವು ಕ್ಯಾಪಿಟಲ್ ಡಬ್ಲ್ಯೂ ಇಂದ ಡಿನೋಟ್ ಮಾಡ್ತೀವಿ. ಸೊ ಹೋಲ್ ನಂಬರ್ ಅಲ್ಲಿ ಏನಿರುತ್ತೆ? ಕ್ಯಾಪಿಟಲ್ ಡಬ್ಲ್ಯೂ ಇಂದ ಡಿನೋಟ್ ಮಾಡ್ತೀವಿ. ಹಾಗೆ ಆಲ್ ನ್ಯಾಚುರಲ್ ನಂಬರ್ ಅಥವಾ ಕೌಂಟಿಂಗ್ ನಂಬರ್ ವಿತ್ ಝೀರೋ. ಸೊ ಕೌಂಟಿಂಗ್ ನಂಬರ್ಸ್ ಅಂದ್ರೆ ನಮಗೆ ಗೊತ್ತು, ಒನ್ ಇಂದ ಶುರು ಆಗುತ್ತೆ. ವಿತ್ ಝೀರೋ ಅಂತ ಹೇಳಿರೋದ್ರಿಂದ ಸೊ 0, 1, 2, ಅಂಡ್ ಸೋ ಆನ್. ಇದು ಕೂಡ ಅಪ್ ಟು ಇನ್ಫಿನಿಟಿ ವರ್ಗ, ಝೀರೋ ಇಂದ ಶುರು ಆದ್ರೆ ಇನ್ಫಿನಿಟಿ ವರ್ಗ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಥರ್ಡ್ ಬಂದು ಇಂಟೀಜರ್ಸ್. ಇಂಟೀಜರ್ಸ್ ಅಂದ್ರೆ ಪೂರ್ಣಾಂಕಗಳು ಅಂತ ಕರಿತೀವಿ ಕನ್ನಡದಲ್ಲಿ ನಾವು. ಇಂಟೀಜರ್ಸ್ ಪೂರ್ಣಾಂಕಗಳು. ಸೊ ಈ ಇಂಟೀಜರ್ಸ್ ಅಲ್ಲಿ ಯಾವ್ದೆಲ್ಲ ನಂಬರ್ಸ್ ನ ನೋಡ್ತೀವಿ ಅಂದ್ರೆ, ನಾವು ಇಲ್ಲಿ ನ್ಯಾಚುರಲ್ ನಂಬರ್ಸ್ ಅಲ್ಲಿ ನಾವು ಪಾಸಿಟಿವ್ ನಂಬರ್ಸ್ ನ ನೋಡಿರ್ತೀವಲ್ವಾ? ಸೊ ಇಲ್ಲೂ ಕೂಡ ಪಾಸಿಟಿವ್ ನಂಬರ್ಸ್ ಇರುತ್ತೆ, ಅಂದ್ರೆ ಧನಾತ್ಮಕ ಸಂಖ್ಯೆಗಳಿರುತ್ತೆ. ಮತ್ತೆ ನೆಗೆಟಿವ್ ನಂಬರ್ಸ್ ಅಂದ್ರೆ ಋಣಾತ್ಮಕ ಸಂಖ್ಯೆಗಳು. ಜೊತೆಗೆ ಝೀರೋ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇಂಟೀಜರ್ಸ್ ಅನ್ನೋದು ನಂಬರ್ಸ್ ಆಗಿರುತ್ತೆ, ಅಂದ್ರೆ ಸಂಖ್ಯೆಗಳು. ಇದ್ರ ಜೊತೆಗೆ ಆ ಸಂಖ್ಯೆಗಳಲ್ಲಿ ಪಾಸಿಟಿವ್ ನಂಬರ್ಸ್ ಇರುತ್ತೆ, ನೆಗೆಟಿವ್ ನಂಬರ್ಸ್ ಇರುತ್ತೆ, ಹಾಗೆ ಝೀರೋ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇಂಟೀಜರ್ಸ್ ನ ನಾವು ಕ್ಯಾಪಿಟಲ್ ಝೆಡ್ ಇಂದ ಡಿನೋಟ್ ಮಾಡ್ತೀವಿ. ಸೊ ಕ್ಯಾಪಿಟಲ್ ಝೆಡ್ ಇಂದ ಇಂಟೀಜರ್ಸ್ ನ ಡಿನೋಟ್ ಮಾಡ್ತೀವಿ. ಇದರಲ್ಲಿ ಯಾವ್ದೆಲ್ಲ ಸಂಖ್ಯೆಗಳನ್ನ ನೋಡ್ತೀವಿ ಅಂತ ಹೇಳಿದ್ದೀನಿ ನಾನು? ಧನಾತ್ಮಕ ಸಂಖ್ಯೆಗಳು,
ಋಣಾತ್ಮಕ ಸಂಖ್ಯೆಗಳು ಮತ್ತೆ 0 ಅಂದ್ರೆ 0 ಕೂಡ ಇರುತ್ತೆ. ಸೊ 0 +1 ಪಾಸಿಟಿವ್ ನಂಬರ್ಸ್ +2, +3 so on. ಸೊ ಇಲ್ಲಿ -1 -2 -3 and so on. ಇದನ್ನ ಏನ್ ಹೇಳ್ತೀವಿ ನಾವು? ಇಂಟೀಜರ್ಸ್. ಇಂಟೀಜರ್ಸ್ ಅಲ್ಲಿ ಪಾಸಿಟಿವ್ ನಂಬರ್ಸ್, ನೆಗೆಟಿವ್ ನಂಬರ್ಸ್ ವಿತ್ 0. ಫೋರ್ತ್ ಒನ್ ರ್ಯಾಷನಲ್ ನಂಬರ್. ಫೋರ್ತ್ ಒನ್ ಯಾವ್ದಿದೆ? ರ್ಯಾಷನಲ್ ನಂಬರ್. ಸೊ ಈ ರ್ಯಾಷನಲ್ ನಂಬರ್ನ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ ಅಂದ್ರೆ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಭಾಗಲಬ್ಧ ಸಂಖ್ಯೆಗಳು. ಸೊ ರ್ಯಾಷನಲ್ ನಂಬರ್ ಅಂದ್ರೆ ನೀವೆಲ್ಲ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಓದಿರ್ತೀರಾ. ಸೊ P/Q ಅಲ್ಲಿ ನಾವು ಯಾವ್ದೆಲ್ಲ ನಂಬರ್ನ ರೆಪ್ರೆಸೆಂಟ್ ಮಾಡಬಹುದು ಅಂತದನ್ನ ನಾವೇನಂತ ಕರಿತೀವಿ? ರ್ಯಾಷನಲ್ ನಂಬರ್ಸ್. ಸೊ ರ್ಯಾಷನಲ್ ನಂಬರ್ಸ್ ಅಲ್ಲಿ ಮೇನ್ ಆಗಿ ನಾವು ನಂಬರ್ಸ್ ನ ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ? ನಂಬರ್ಸ್ ಕೆನ್ ಬಿ ರೆಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ P/Q ಫಾರ್ಮ್ ಅಲ್ಲಿ ನಾವು ನಂಬರ್ಸ್ ಗಳನ್ನ ರೆಪ್ರೆಸೆಂಟ್ ಮಾಡ್ತೀವಿ. P and Q ಏನಾಗಿರುತ್ತೆ? P and Q ಆರ್ ದ ಇಂಟೀಜರ್ಸ್. ಅವೇನಾಗಿರುತ್ತೆ? ಆರ್ ದ ಇಂಟೀಜರ್ಸ್. P/Q ಪೂರ್ಣಾಂಕಗಳಾಗಿರುತ್ತೆ. ಜೊತೆಗೆ ಒಂದು ಕಂಡೀಷನ್ ಇರುತ್ತೆ. ಏನು? Q ನಾಟ್ ಈಕ್ವಲ್ 0. ಸೊ ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಏನ್ Q ಇದೆ ಇಂಟೀಜರು, ಅದು 0ಗೆ ಈಕ್ವಲ್ ಆಗಿರಲ್ಲ. ಸೊ ರಿಯಲ್ ನಂಬರ್ನ ನಾವು, ರ್ಯಾಷನಲ್ ನಂಬರ್ನ ನಾವು P/Q ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. Q ಏನಾಗಿರುತ್ತೆ? ಡಸ್ ನಾಟ್ ಈಕ್ವಲ್ ಟು 0. ಸೊ ಇದಕ್ಕೆ ಎಕ್ಸಾಂಪಲ್ ನೋಡೋದಾದ್ರೆ, ಸೊ ಎಕ್ಸಾಂಪಲ್ ಯಾವ್ದೆಲ್ಲ ನೋಡ್ಬೋದು ನಾವು? -2/3, 5/7, so -3, 1, 2. These are all the example for rational number. ಅಂದ್ರೆ ಭಾಗಲಬ್ಧ ಸಂಖ್ಯೆಗಳಿಗೆ ಇದು ಎಕ್ಸಾಂಪಲ್ ಆಗಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಫಿಫ್ತ್ ಒನ್ ಯಾವ್ದಿದೆ? ಇರ್ರಾಷನಲ್ ನಂಬರ್. ರ್ಯಾಷನಲ್ ನಂಬರ್ ಅಂದ್ರೆ ಭಾಗಲಬ್ಧ ಸಂಖ್ಯೆಗಳು, ಇರ್ರಾಷನಲ್ ನಂಬರ್ ಅಂದ್ರೆ ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಇರ್ರಾಷನಲ್ ನಂಬರ್ ಅಥವಾ ಅಭಾಗಲಬ್ಧ ಸಂಖ್ಯೆಗಳು. ಸೊ ನಾವು ರ್ಯಾಷನಲ್ ನಂಬರ್ ಅಲ್ಲಿ ನಾವೇನ್ ಮಾಡಿದ್ವಿ? ನಂಬರ್ನ P/Q ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ವಿ ಅಲ್ವಾ? ಸೊ ಇದ್ರಲ್ಲಿ ನಾವು ಇರ್ರಾಷನಲ್ ನಂಬರ್ ಅಲ್ಲಿ ನಂಬರ್ನ ವಿ ಕಾಂಟ್ ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ P/Q. ನಾವು P/Q ಫಾರ್ಮ್ ಅಲ್ಲಿ ಇದರಲ್ಲಿ ರೆಪ್ರೆಸೆಂಟ್ ಮಾಡಲ್ಲ ನಂಬರ್ಸ್ ನ. ಸೊ ರ್ಯಾಷನಲ್ ನಂಬರ್ ಅಲ್ಲಿ P/Q ಫಾರ್ಮ್ ಅಲ್ಲಿ ನಂಬರ್ನ ರೆಪ್ರೆಸೆಂಟ್ ಮಾಡ್ತೀವಿ. ಇರ್ರಾಷನಲ್ ನಂಬರ್ ಅಲ್ಲಿ P/Q ಫಾರ್ಮ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡಲ್ಲ. ಹಾಗಿದ್ರೆ ಇದಕ್ಕೆ ಎಕ್ಸಾಂಪಲ್ಸ್ ಯಾವುದು ಅಂತ ನೋಡೋದಾದ್ರೆ, ಉದಾಹರಣೆಗೆ ಪೈ. ಸೊ ಪೈಗೆ 2 ವ್ಯಾಲ್ಯೂ ಇದೆ ನಮಗೆ, 22/7 ಹಾಗೆ 3.141 ಸಮಥಿಂಗ್. ಓಕೆನಾ? ಇದರಲ್ಲಿ ನಾವು 22/7 ನ ಇರ್ರಾಷನಲ್ ನಂಬರ್ಗೆ ಕನ್ಸಿಡರ್ ಮಾಡಲ್ಲ. ಯಾಕೆಂದ್ರೆ ಇದು P/Q ಫಾರ್ಮ್ ಅಲ್ಲಿ ಇದೆ. P/Q ಫಾರ್ಮ್ ಅಲ್ಲಿ ಇದ್ರೆ ನಾವೇನಂತ ಕರಿತೀವಿ? ರ್ಯಾಷನಲ್ ನಂಬರ್ ಅಂತ ಕರಿತೀವಿ. ನಾವು ಇರ್ರಾಷನಲ್ ನಂಬರ್ ಅಲ್ಲಿ ವಿ ಕಾಂಟ್ ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ P/Q. ಸೊ ನಾವು ಈ ನಂಬರ್ನ ಇಲ್ಲಿ ಕನ್ಸಿಡರ್ ಮಾಡಲ್ಲ. ಇದು ರ್ಯಾಷನಲ್ ನಂಬರಿಗೆ ಎಕ್ಸಾಂಪಲ್ ಆಗುತ್ತೆ. ರಿಯಲ್ ನಂಬರ್ ಅಂತ, ಇರ್ರಾಷನಲ್ ನಂಬರ್ ಅಂತ ಬಂದಾಗ ನಾವು 3.141 ಸಮಥಿಂಗ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗೆ √2 ಕೂಡ ಇರ್ರಾಷನಲ್ ನಂಬರ್ಗೆ ಎಕ್ಸಾಂಪಲ್ ಆಗಿರುತ್ತೆ. √3. ಹಾಗಿದ್ರೆ √4 ಎಕ್ಸಾಂಪಲ್ ಆಗುತ್ತಾ ಅನ್ನೋದಾದ್ರೆ, √4 ಎಕ್ಸಾಂಪಲ್ ಇರ್ರಾಷನಲ್ ನಂಬರ್ಗೆ ಎಕ್ಸಾಂಪಲ್ ಆಗಲ್ಲ. ಯಾಕೆಂದ್ರೆ ಇಲ್ಲಿ ಏನಾಗಿದೆ? ಸ್ಕ್ವೇರ್ ಒಳಗಡೆ ಪರ್ಫೆಕ್ಟ್ ಸ್ಕ್ವೇರ್ ಇದೆ ಅಲ್ವಾ? ಸೊ ಇದನ್ನ 4ನ ನಾವು 2 ಸ್ಕ್ವೇರ್ ಅಂತ ಹಾಕೋಬಹುದಾ? ಸೊ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತಾ? 2 ಸಿಗುತ್ತಾ ನಮಗೆ? ಸೊ ಇದೇನಾಗಿರುತ್ತೆ? ಇರ್ರಾಷನಲ್ ನಂಬರ್ಗೆ ಎಕ್ಸಾಂಪಲ್ ಆಗಿರಲ್ಲ. ಹಾಗಿದ್ರೆ √5 ಇದು ಕೂಡ ಎಕ್ಸಾಂಪಲ್ ಆಗುತ್ತೆ ಅಂಡ್ ಸೋ ಆನ್. ಸೊ ನಾವ್ ಯಾವ್ದೆಲ್ಲ ತಿಳ್ಕೊಂಡ್ವಿ ಈಗ?
ನ್ಯಾಚುರಲ್ ನಂಬರ್, ಹೋಲ್ ನಂಬರ್, ಇಂಟೀಜರ್ಸ್, ರ್ಯಾಷನಲ್ ನಂಬರ್ ಮತ್ತೆ ಇರ್ಯಾಷನಲ್ ನಂಬರ್ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ. ಸೊ ಇವಾಗ ನಾವು ರಿಯಲ್ ನಂಬರ್ ಅಂದ್ರೆ ವಾಸ್ತವ ಸಂಖ್ಯೆಗಳು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ರಿಯಲ್ ನಂಬರ್, ಈಗ ನಮಗೆ ರ್ಯಾಷನಲ್ ನಂಬರ್ ಗೊತ್ತಿದೆ, ಇರ್ಯಾಷನಲ್ ನಂಬರ್ ಗೊತ್ತಿದೆ. ಸೊ ರಿಯಲ್ ನಂಬರ್ ಅಂದ್ರೆ ನಿಮಗೆ ಗೊತ್ತಿದೆ ಅನ್ಸುತ್ತೆ. ರ್ಯಾಷನಲ್ ನಂಬರ್ ಏನ್ ಭಾಗಲಬ್ಧ ಸಂಖ್ಯೆಗಳೇನಿದೆ ಹಾಗೆ ಅಭಾಗಲಬ್ಧ ಸಂಖ್ಯೆಗಳೇನಿದೆ ಇವೆರಡನ್ನು ಕಾಂಬೈನ್ ಮಾಡಿದ್ರೆ ದ ಕಾಂಬಿನೇಷನ್ ಆಫ್ ರ್ಯಾಷನಲ್ ನಂಬರ್, ಇರ್ಯಾಷನಲ್ ನಂಬರ್ ನಾವೇನಂತ ಕರಿತೀವಿ, ರಿಯಲ್ ನಂಬರ್ಸ್ ಅಥವಾ ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ. ಸೊ ರಿಯಲ್ ನಂಬರ್ಸ್ ನಾವು ರಿಯಲ್ ನಂಬರ್ಸ್ are the union or combination of rational and irrational numbers ಅಂತ ಹೇಳ್ಬೋದು. ಸೊ ರಿಯಲ್ ನಂಬರ್ ನಾವು ಕಾಂಬೈನ್ ಯೂನಿಯನ್ ಆಫ್ ರ್ಯಾಷನಲ್ ಮತ್ತೆ ಇರ್ಯಾಷನಲ್ ನಂಬರ್ ನಾವು ರಿಯಲ್ ನಂಬರ್ ಅಂತ ಕರಿತೀವಿ, ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ. ಈ ರಿಯಲ್ ನಂಬರ್ಸ್ ನಾವು ಒಂದು ನಂಬರ್ ಲೈನ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋದಾದ್ರೆ ಹೇಗ್ ಮಾಡ್ಬೋದು ಅನ್ನೋದಾದ್ರೆ, ಸೊ ನಾನು ಫಸ್ಟ್ ನಂಬರ್ ಲೈನ್ ನ ಡ್ರಾ ಮಾಡ್ಕೋತೀನಿ. ಸೊ ಈ ನಂಬರ್ ಲೈನ್ ಅಲ್ಲಿ ನಾವು ಇಂಟೀಜರ್ಸ್ ಅಲ್ಲಿ ಹೇಳಿದೀವಲ್ವಾ, 0 ಪಾಸಿಟಿವ್ ನಂಬರ್ಸ್, ನೆಗೆಟಿವ್ ನಂಬರ್ಸ್ ಇನ್ಕ್ಲೂಡ್ ಆಗಿರುತ್ತೆ ಅಂತ. ಹಾಗೆ ಈ ನಂಬರ್ ಲೈನ್ ಅಲ್ಲಿ 0, 1 ಇದೆಲ್ಲ ಪಾಸಿಟಿವ್ ನಂಬರ್ಸ್, 2, 3, 4, 5 so on. ಸೊ ಇಲ್ಲಿ -1, -2, -3, -4 and so on. ಸೊ ಇಲ್ಲಿ ಹೇಳಿದೀನಿ ನಾನು ರಿಯಲ್ ನಂಬರ್ ಅಲ್ಲಿ ಏನಾಗಿರುತ್ತೆ, ದ ಕಾಂಬಿನೇಷನ್ ಆಫ್ ರ್ಯಾಷನಲ್ ಅಂಡ್ ಇರ್ಯಾಷನಲ್ ಅಂತ. ಸೊ ರ್ಯಾಷನಲ್ ಗೆ ನಾವು ಒಂದು ಎಕ್ಸಾಂಪಲ್ ಹೇಳೋದಾದ್ರೆ -2/3 ಕೂಡ ಏನಾಗಿರುತ್ತೆ, ರ್ಯಾಷನಲ್ ನಂಬರ್ಗೆ ಎಕ್ಸಾಂಪಲ್ ಆಗಿರುತ್ತೆ. -2/3 ನ ಡಿವೈಡ್ ಮಾಡಿದಾಗ ನಮ್ಗೆ ಎಷ್ಟು ಆನ್ಸರ್ ಸಿಗ್ಬೋದು, -0.666 so on ಸಿಗುತ್ತೆ. ಸೊ ಅದನ್ನ ನಂಬರ್ ಲೈನ್ ಅಲ್ಲಿ ರೆಪ್ರೆಸೆಂಟ್ ಮಾಡೋದಾದ್ರೆ, ಸೊ ಇಲ್ಲಿ 0 ಇದೆ, ಇಲ್ಲಿ 0.5 ಅನ್ಕೊಂಡ್ರು, ಇಲ್ಲಿ 0.6, ಇಲ್ಲಿ ನಮಗೆ ರ್ಯಾಷನಲ್ ನಂಬರ್ ಸಿಗುತ್ತೆ. ಸೊ ಏನ್ -2/3 ಅಂತ ಹೇಳಿದೆ ಆ ನಂಬರ್ ಸಿಗುತ್ತೆ. ಸೊ ಹಾಗಿದ್ರೆ ಇರ್ಯಾಷನಲ್ ನಂಬರ್ ಅಲ್ಲಿ ನಾನು ಸ್ಕ್ವೇರ್ ರೂಟ್ ಆಫ್ 2 ಅಂತ ಹೇಳಿದ್ದೀನಿ. ಈ ಸ್ಕ್ವೇರ್ ರೂಟ್ ಆಫ್ 2 ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 1.414 ಸಮಥಿಂಗ್ ಬರುತ್ತೆ ಅಲ್ವಾ. ಸೊ ಇದನ್ನ ರೆಪ್ರೆಸೆಂಟ್ ಮಾಡೋದಾದ್ರೆ ನಾವು ಈ ನಂಬರ್ ಲೈನ್ ಅಲ್ಲಿ ಇಲ್ಲಿ 1 ಇದೆ, ಇಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಅಲ್ವಾ, 1.4 ಇಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಸೊ ನಾವಿವಾಗ ಎರಡೂ ನಂಬರ್ನ ಒಂದೇ ನಂಬರ್ ಲೈನ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದೀವಲ್ವಾ, ಅದಕ್ಕೆ ನಾವೇನಂತ ಕರಿತೀವಿ, ರಿಯಲ್ ನಂಬರ್ಸ್. ರಿಯಲ್ ನಂಬರ್ಸ್ ಅಂದ್ರೆ ದ ಕಾಂಬಿನೇಷನ್ ಆಫ್ ಆರ್ ದ ಯೂನಿಯನ್ ಆಫ್ ರ್ಯಾಷನಲ್ ನಂಬರ್ ಆರ್ ರ್ಯಾಷನಲ್ ನಂಬರ್ ಅಂಡ್ ಇರ್ಯಾಷನಲ್ ನಂಬರ್ ನಾವು ರಿಯಲ್ ನಂಬರ್ ಅಂತ ಕರಿತೀವಿ. ಸೊ ನಾವೀಗ ಇಷ್ಟು ನಂಬರ್ ಬಗ್ಗೆ ತಿಳ್ಕೊಂಡಿದೀವಿ. ಸೊ ನಾವು ಡಿಸ್ಕಸ್ ಆನ್ ಅನದರ್ 2 ಟೈಪ್ಸ್ ಆಫ್ ನಂಬರ್. ಸೊ ನೀವೆಲ್ಲರೂ ಕೇಳಿದೀರಾ ಅನ್ಸುತ್ತೆ, ಪ್ರೈಮ್ ನಂಬರ್ ಅಂಡ್ ಕಾಂಪೋಸಿಟ್ ನಂಬರ್. ಸೊ ಪ್ರೈಮ್ ನಂಬರ್ ಅಂದ್ರೆ ನಿಮಗೆ ಗೊತ್ತು, ಅವಿಭಾಜ್ಯ ಸಂಖ್ಯೆ ಅಂತ ಕೇಳಿರ್ತೀರಾ ಅನ್ಸುತ್ತೆ. ಫಸ್ಟ್ ಒನ್, ಇವಾಗ ನಾವು 2 ಟೈಪ್ ಆಫ್ ನಂಬರ್ಸ್ ನ ನೋಡ್ತಿದೀವಿ. ಯಾವ್ದಾವ್ದಂದ್ರೆ ಪ್ರೈಮ್ ನಂಬರ್. ಸೊ ಪ್ರೈಮ್ ನಂಬರ್ ಅಥವಾ ಅವಿಭಾಜ್ಯ ಸಂಖ್ಯೆ, ಹಾಗೆ ಕಾಂಪೋಸಿಟ್ ನಂಬರ್. ಕಾಂಪೋಸಿಟ್ ನಂಬರ್ ಅಂದ್ರೆ ಸಂಯೋಜಿತ ಸಂಖ್ಯೆ ಅಂತ ಕರಿತೀವಿ ಕನ್ನಡದಲ್ಲಿ. ಓಕೆನಾ. ಸೊ ಫಸ್ಟ್ ಯಾವ್ದಿದೆ, ಪ್ರೈಮ್ ನಂಬರ್. ಹಾಗೆ ಪ್ರೈಮ್ ನಂಬರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಯಾವ್ದಿದೆ, ಪ್ರೈಮ್ ನಂಬರ್ ಅಂದ್ರೆ ಅವಿಭಾಜ್ಯ
ಸಂಖ್ಯೆ ಅಲ್ವಾ. ಸೊ ಪ್ರೈಮ್ ನಂಬರ್ ಅಂದ್ರೆ ಪ್ರೈಮ್ ನಂಬರ್ ಇಸ್ ಅ ನ್ಯಾಚುರಲ್ ನಂಬರ್, ಅಂದ್ರೆ ಪ್ರೈಮ್ ನಂಬರ್ಸ್ ಏನಾಗಿರುತ್ತೆ, ಸ್ವಾಭಾವಿಕ ಸಂಖ್ಯೆಗಳಾಗಿರುತ್ತೆ. ಫಸ್ಟ್ ಅದರಲ್ಲಿ ಪ್ರೈಮ್ ನಂಬರ್ ಅಲ್ಲಿ ಏನಿರುತ್ತೆ ಅಂದ್ರೆ ಮೇನ್ಲಿ 2 ಕೇಸಸ್ ನಾವು ನೋಡ್ತೀವಿ. ಫಸ್ಟ್ ಕೇಸ್ ಯಾವ್ದಂದ್ರೆ, ಫಸ್ಟ್ ನಾನು ಏನ್ ಹೇಳಿದೆ, ಎ ಪ್ರೈಮ್ ನಂಬರ್ ಇಸ್ ಎ ನ್ಯಾಚುರಲ್ ನಂಬರ್, ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು. ಪ್ರೈಮ್ ನಂಬರ್ ಏನಾಗಿರುತ್ತೆ, ಸ್ವಾಭಾವಿಕ ಸಂಖ್ಯೆಗಳಾಗಿರುತ್ತೆ. ಆದ್ರೆ ಇದರಲ್ಲಿ 2 ಕಂಡೀಷನ್ ಅಥವಾ 2 ಕೇಸ್ ನ ನೋಡ್ತೀವಿ. ಫಸ್ಟ್ ಕೇಸ್ ಏನಾಗಿರುತ್ತೆ ಅಂದ್ರೆ ಇಟ್ಸ್ ಆಲ್ವೇಸ್ ಗ್ರೇಟರ್ ದನ್ 1. ಏನಾಗಿರುತ್ತೆ, ನಂಬರ್ಸ್ ಗ್ರೇಟರ್ ದನ್ 1, 1ಗಿಂತ ಜಾಸ್ತಿ ಇರುತ್ತೆ. ಈ ಪ್ರೈಮ್ ನಂಬರ್ ಅಲ್ಲಿ 1ಗಿಂತ ಜಾಸ್ತಿ ಇರುತ್ತೆ ಅಂತ ಫಸ್ಟ್ ಕೇಸ್ ಹೇಳುವಂತದ್ದು. ಸೊ ಸೆಕೆಂಡ್ ಕೇಸ್ ಏನ್ ಹೇಳುತ್ತೆ, ಫ್ಯಾಕ್ಟರ್ಸ್ ಏನಿದೆ ಅದು ಫ್ಯಾಕ್ಟರ್ಸ್ ಆರ್ ಫ್ಯಾಕ್ಟರ್ಸ್ ಆರ್ 1 and itself. ಸೊ ಸೆಕೆಂಡ್ ಕಂಡೀಷನ್ ಅಥವಾ ಸೆಕೆಂಡ್ ಕೇಸ್ ಏನ್ ಹೇಳುತ್ತೆ, ಫ್ಯಾಕ್ಟರ್ಸ್ ಆರ್ 1 and itself. ಫ್ಯಾಕ್ಟರ್ಸ್ ಏನಾಗಿರ್ಬೇಕು ಅಂದ್ರೆ ಅಪವರ್ತ. ಫ್ಯಾಕ್ಟರ್ಸ್ ಅಂದ್ರೆ ಅಪವರ್ತ ಅಂತ ಹೇಳ್ತೀವಲ್ಲ, ಅದು ಏನಾಗಿರುತ್ತೆ 1 ಆಗಿರುತ್ತೆ, ಅಥವಾ ಯಾವ ನಂಬರ್ ಇಂದ ನಾವು ಮಲ್ಟಿಪ್ಲೈ ಮಾಡ್ತಿದೀವಿ ಅದೇ ನಂಬರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ನಾವು ಯಾವ್ದು ನೋಡ್ಬೋದು, 2 ಅಂತ ತಗೊಳ್ಳೋಣ. 2 ಅಂತ ತಗೊಂಡ್ರೆ, ಯಾಕೆಂದ್ರೆ 1 ಗ್ರೇಟರ್ ದನ್ 1 ಅಂತ ಹೇಳಿರೋದ್ರಿಂದ ನಾವು 2 ಇಂದ ಶುರು ಮಾಡ್ತೀವಿ. 2 ಅಂತ ತಗೊಂಡ್ರೆ ಏನಾಗುತ್ತೆ, ಸೊ 2 ಇಂಟು 1, ಹಾಗೆ 1 ಇಂಟು 2. ಇವೆರಡು ನಂಬರ್ ಬಿಟ್ರೆ ಇನ್ಯಾವುದ್ರಿಂದಾದ್ರೂ ನಾವು ಗುಣಿಸಕ್ಕಾಗತ್ತಾ, ಇಲ್ಲ ಅಲ್ವಾ. ಸೊ ಏನ್ ಹೇಳಿದಾರೆ ನಮ್ಗೆ ಕಂಡೀಷನ್, ಗ್ರೇಟರ್ ದನ್ 1 ಇರಬೇಕು, ಹಾಗೆ ಫ್ಯಾಕ್ಟರ್ಸ್ ಆರ್ 1 and itself. ಸೊ ಫ್ಯಾಕ್ಟರ್ ಏನಾಗಿದೆ, 1 ಇದೆ, ಹಾಗೆ itself ಅಂದ್ರೆ ಯಾವ ನಂಬರ್ ಇಂದ ನಾವು ಗುಣಿಸ್ತಿದೀವೋ ಅದೇ ನಂಬರ್ ಇರ್ಬೇಕು ಅಂತ ಹೇಳಿದ್ದಾರೆ. ಸೊ ಇದೇನಾಗುತ್ತೆ, ಪ್ರೈಮ್ ನಂಬರ್ ಆಗುತ್ತೆ. ಹಾಗಿದ್ರೆ 3, ಸೊ 3 ಕೂಡ ಏನಾಗಿರುತ್ತೆ, 3 ಇಂಟು 1, 1 ಇಂಟು 3. ಇಲ್ಲೂ ಕೂಡ ಕೇಸ್ ನ ಫಾಲೋ ಮಾಡ್ತಲ್ವಾ, ಕಂಡೀಷನ್ ನ ಸೆಟ್ ಮಾಡ್ತಿದೆ. ಸೊ ಇದೇನಾಗುತ್ತೆ, ಇದು ಕೂಡ ಪ್ರೈಮ್ ನಂಬರ್ ಆಗಿತ್ತೆ. ಹಾಗಿದ್ರೆ 4 ನ ಯಾವ ತರ ಬರಿಬಹುದು, 4 ಇಂಟು 1, 1 ಇಂಟು 4, ಹಾಗೆ ನಾವು ಇದನ್ನ 2 ಇಂಟು 2 ಅಂತ ಕೂಡ ಬರಿತೀವಿ ಅಲ್ವಾ. ಸೊ 2 ಇಂಟು 2 4 ಆಗುತ್ತೆ. ಇದು ನಮಗೆ ಪ್ರೈಮ್ ನಂಬರ್ ಆಗುತ್ತಾ ಅನ್ನೋದಾಗಿದ್ರೆ, ಸೊ ಇದು ಪ್ರೈಮ್ ನಂಬರ್ ಆಗಲ್ಲ. ಯಾಕೆ ಅಂದ್ರೆ ಕಂಡೀಷನ್ ಅಲ್ಲಿ ನಾವೇನ್ ಹೇಳಿದೀವಿ, ಫ್ಯಾಕ್ಟರ್ಸ್ ಅಪವರ್ತನೆಗಳು ಏನಿರ್ತವೆ ಅವೇನಾಗಿರ್ಬೇಕು, 1 ಆಗಿರ್ಬೇಕು, ಹಾಗೆ itself ಯಾವ ನಂಬರ್ ಇಂದ ನಾವು ಮಲ್ಟಿಪ್ಲೈ ಮಾಡ್ತಿದೀವೋ ಅದೇ ನಂಬರ್ ಆಗಿರ್ಬೇಕು ಅಂತ ಹೇಳಿದೀವಿ. ಸೊ 4 ಏನಾಗಿರುತ್ತೆ, ಇಟ್ಸ್ ನಾಟ್ ಅ ಪ್ರೈಮ್ ನಂಬರ್. ಸೊ ಹೀಗೆ ಪ್ರೈಮ್ ನಂಬರ್ಸ್ ಯಾವ್ದೆಲ್ಲ ಇದೆ ಅಂತ ಬರೆಯೋದಾದ್ರೆ, ಪ್ರೈಮ್ ನಂಬರ್ಸ್ ಎಕ್ಸಾಂಪಲ್ಗೆ 2, 3, 5, 7, ಹಾಗೆ 11, 13 ಅಂಡ್ so on. ಸೊ ನೋಡ್ತಾ ಹೋಗಿ ನಿಮ್ಗೆ ಗೊತ್ತಿರುತ್ತೆ ಪ್ರೈಮ್ ನಂಬರ್ಸ್ 2 ಇಂದ 3, 5, 7, 11, 13 ಇದೆಲ್ಲವನ್ನ ನಾವೇನಂತ ಕರಿತೀವಿ, ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಹಾಗಿದ್ರೆ ನೆಕ್ಸ್ಟ್ ಇರೋದು ಯಾವುದು, ಕಾಂಪೋಸಿಟ್ ನಂಬರ್. ಕಾಂಪೋಸಿಟ್ ನಂಬರ್ ಅಂದ್ರೆ ಸಂಯೋಜಿತ ಸಂಖ್ಯೆಗಳು ಅಂತ ಕರಿತೀವಲ್ವಾ. ಸೊ ಬರ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ನೆಕ್ಸ್ಟ್ ಸ್ಲೈಡ್ಗೆ ಹೋಗ್ತಿದ್ದೀನಿ. ಕಾಂಪೋಸಿಟ್ ನಂಬರ್ ನಾನು ಹೇಳಿದೀನಿ, ಕಾಂಪೋಸಿಟ್ ನಂಬರ್ ಅಂದ್ರೆ ಸಂಯೋಜಿತ ಸಂಖ್ಯೆಗಳು. ಸೊ ಪ್ರೈಮ್ ನಂಬರ್ ಅಂದ್ರೆ ಬರೆದ್ವಿ ನಾವು ಏನಂತ, ಕಂಡೀಷನ್ಸ್ ಇತ್ತು, ಫ್ಯಾಕ್ಟರ್ಸ್ 1 ಅಥವಾ itself ಆಗಿರ್ಬೇಕು ಅಂತ. ಕೆಲವೊಂದು ನಂಬರ್ಸ್ ನಮಗೇನಾಯ್ತು, ಪ್ರೈಮ್ ನಂಬರ್ಸ್ ಆಗ್ಲಿಲ್ಲ ಅಲ್ವಾ. ಸೊ ಯಾವ್ದೆಲ್ಲ ಪ್ರೈಮ್ ನಂಬರ್ಸ್ ಆಗಿಲ್ವೋ ಅದನ್ನ ನಾವೇನಂತ ಕರಿತೀವಿ, ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಇಟ್ಸ್ ನಾಟ್ ಅ ಪ್ರೈಮ್ ನಂಬರ್. ಕಾಂಪೋಸಿಟ್ ನಂಬರ್ ಏನಾಗಿರುತ್ತೆ, ಪ್ರೈಮ್ ನಂಬರ್ ಆಗಿರಲ್ಲ, ಅಂತದನ್ನ ನಾವೇನಂತ ಕರಿತೀವಿ, ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಹಾಗಿದ್ರೆ ಯಾವ್ದ್ಯಾವ್ದು ಇರ್ಬೋದು ಕಾಂಪೋಸಿಟ್ ನಂಬರ್ಸ್ ಅನ್ನೋದು ನೋಡೋದಾದ್ರೆ, ಸೊ ಎಕ್ಸಾಂಪಲ್ ಸಂಯೋಜಿತ ಸಂಖ್ಯೆಗಳಿಗೆ ಯಾವ್ದೆಲ್ಲ ಉದಾಹರಣೆ ಅನ್ನೋದಾದ್ರೆ
4 ಅಲ್ಲಿ ಪ್ರೈಮ್ ನಂಬರ್ ಇಲ್ಲ ಅಲ್ವಾ? ಸೊ 4, 6, 8, 9, 10. So these are all the example for composite number. ಸೊ ಕಾಂಪೋಸಿಟ್ ನಂಬರ್ ಅಂತಂದ್ರೆ ಗೊತ್ತಾಯ್ತಲ್ವಾ? ಯಾವ್ದೆಲ್ಲ ಪ್ರೈಮ್ ನಂಬರ್ ಆಗಿರಲ್ವೋ ಅದನ್ನೆಲ್ಲ ನಾವೇನಂತ ಕರಿತೀವಿ? ಕಾಂಪೋಸಿಟ್ ನಂಬರ್ ಅಂತ ಕರಿತೀವಿ. ಸೊ ನಮಗೀಗ ಎಲ್ಲಾ ನಂಬರ್ಸ್ ಬಗ್ಗೆ ಗೊತ್ತಾಗಿದೆ. ನೆಕ್ಸ್ಟ್ ನಾವೇನ್ ಮಾಡೋಣ ಅಂದ್ರೆ, ನಮ್ಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಗೊತ್ತು, ಅಪವರ್ತನಗಳ ಕಂಡುಹಿಡಿಯೋದ್ ಬಗ್ಗೆ ಗೊತ್ತಿದೆ. ಅದನ್ನ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ನ ಫಾರ್ಮ್ ಅಲ್ಲಿ, ಮೆಥಡ್ ಅಲ್ಲಿ ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತಂದ್ರೆ ಇಟ್ಸ್ ಅ ಮೆಥಡ್. ಏಂತಕ್ಕೆ ಈ ಮೆಥಡ್ ನ ಯೂಸ್ ಮಾಡ್ತೀವಿ ಅಂದ್ರೆ, ನಾವು ಪ್ರೈಮ್ ಫ್ಯಾಕ್ಟರ್ಸ್ ನ, ನಮಗೆ ಒಂದು ನಂಬರ್ ಕೊಟ್ಟಿರ್ತಾರೆ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಯಾವ್ದೋ 126 ನಾನು ತಗೋತೀನಿ. ಫಾರ್ ಎಕ್ಸಾಂಪಲ್ 126 ಇದೊಂದು ನಂಬರ್ ಕೊಟ್ಟಿದ್ದಾರೆ ನಮಗೆ. ಈ ನಂಬರ್ದು ಯಾವ್ದೆಲ್ಲ ಫ್ಯಾಕ್ಟರ್ಸ್ ಇದೆ ಅನ್ನೋದನ್ನ, ಪ್ರೈಮ್ ಫ್ಯಾಕ್ಟರ್ಸ್ ನ ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ನ ಯೂಸ್ ಮಾಡ್ತೀವಿ. ಅಂದ್ರೆ ಅವಿಭಾಜ್ಯ ಅಪವರ್ತನ ವಿಧಾನ. ಈ ವಿಧಾನನ ಯೂಸ್ ಮಾಡ್ಕೊಂಡು ನಾವು ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 126 ಅಥವಾ ಗಿವನ್ ನಂಬರ್ ಏನ್ ಕೊಟ್ಟಿರ್ತಾರೋ ಅದ್ರದನ್ನ ಪ್ರೈಮ್ ಅವಿಭಾಜ್ಯ ಅಪವರ್ತನಗಳನ್ನ ಕಂಡುಹಿಡಿತಾ ಹೋಗೋಣ. ಓಕೆನಾ? ಸೊ 126 ನಮ್ಗೆ ಫಸ್ಟ್ ಪ್ರಾಬ್ಲಮ್ ಬಂದು 126 ಅಂತ ತಗೊಳ್ಳೋಣ. ನಾನು ಹೇಳಿದ್ದೀನಿ ಇದನ್ನ ಪ್ರೈಮ್ ನಂಬರ್ಸ್ ನೇ ಯೂಸ್ ಮಾಡ್ಕೊಂಡು ನಾವು ಏನ್ ಮಾಡ್ಬೇಕು, ಫ್ಯಾಕ್ಟರೈಸೇಷನ್ ಮೆಥಡ್ ನ ಫಾಲೋ ಮಾಡ್ತಾ ಹೋಗೋಣ. 126 ಸಾಲ್ವ್ ಮಾಡೋದಾದ್ರೆ, ನಾವು ಫಸ್ಟ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಫಾಲೋ ಮಾಡ್ಬೇಕು ಅಂದ್ರೆ ನಮ್ಗೆ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಯಾವುದು ಅಂತ ಗೊತ್ತಿದೆ ಅಲ್ವಾ? ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ನಮಗೆ 2 ಅಲ್ವಾ? ಫಸ್ಟ್ ನಾವು 2 ಇಂದ ಡಿವೈಡ್ ಮಾಡ್ತಾ ಹೋಗ್ಬೇಕು. ನಂತರ 3, 5, 7 ಆರ್ಡರ್ ಅಲ್ಲಿ ಹೋಗ್ಬೇಕು. ಓಕೆನಾ? ಸೊ 2 ಇಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಡಿವೈಡ್ ಮಾಡ್ಲಿಕ್ಕೆ. 12 ಇದೆ, ಸೊ 2 6 12, 6 ಇದೆ, 2 3 6. ಅಗೈನ್ ನಾವಿವಾಗ 2 ಇಂದ ಡಿವೈಡ್ ಮಾಡಕ್ಕಾಗುತ್ತಾ? ಸೊ 2 ಇಂದ ಡಿವೈಡ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ಇಲ್ಲಿ 3 ಇದೆ, 6 3 ಆಗುತ್ತೆ, 3 ಇದೆ, ನಮಗೆ ಡೆಸಿಮಲ್ ಫಾರ್ಮ್ ಅಲ್ಲಿ ಬರುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು, 3 ಇಂದ ನೆಕ್ಸ್ಟ್ ಪ್ರೈಮ್ ಫ್ಯಾಕ್ಟರ್ ಇರೋದು ಯಾವುದು ನಮಗೆ 3 ಅಲ್ವಾ? ಸೊ 3 ಇಂದ ಡಿವೈಡ್ ಆಗುತ್ತಾ ಅಂತ ನೋಡೋಣ. ಸೊ 3 2 6 ಅಂಡ್ 3 ಇದೆ, ಸೊ 3 1 3. ಅಗೈನ್ 21 3 ಇಂದ ಡಿವೈಡ್ ಮಾಡ್ಬೋದಲ್ವಾ? ಸೊ 3 7 21. 7 ನ ಬೇರೆ ನಂಬರ್ ಇಂದ ಡಿವೈಡ್ ಮಾಡಕ್ಕಾಗುತ್ತಾ? ಇಲ್ಲ ಅಲ್ವಾ? ಸೊ 7 ನ 7 ಇಂದನೇ ಡಿವೈಡ್ ಮಾಡ್ಬೇಕು. 7 1 7. ಸೊ ನಮಗೀಗ 126 ಗೆ ಯಾವ್ದೆಲ್ಲ ಪ್ರೈಮ್ ಫ್ಯಾಕ್ಟರ್ ಸಿಕ್ತು ಅಂದ್ರೆ, ಸೊ 126 ಗೆ ನಮ್ಗೆ ಯಾವ್ದಾವ್ದು ಪ್ರೈಮ್ ಫ್ಯಾಕ್ಟರ್ ಸಿಕ್ತು ಅಂದ್ರೆ 2 ಇಂಟು 3 ಇಂಟು 3 ಇಂಟು 7. ಸೊ ಇವಾಗ ಇಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 126 ಸಿಗುತ್ತಲ್ವಾ? ಹಾಗೇನೆ ಸೊ 126 ಪ್ರೈಮ್ ಫ್ಯಾಕ್ಟರ್ಸ್ ಯಾವ್ದಾಗಿರುತ್ತೆ? ಅವಿಭಾಜ್ಯ ಅಪವರ್ತನಗಳು 2 ಇಂಟು 3 ಇಂಟು 3 ಇಂಟು 7 ಇದನ್ನಾಗಿರುತ್ತೆ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 126. ಸೊ ಇದು ಅರ್ಥ ಆಗಿದೆ ಅನ್ಕೋತೀನಿ, ಬರ್ಕೊಂಡಿದ್ದೀರಾ? ನೆಕ್ಸ್ಟ್ ಪ್ರಾಬ್ಲಮ್ ಮೂವ್ ಆಗೋಣ. ಸೆಕೆಂಡ್ ಪ್ರಾಬ್ಲಮ್ 1 8 7 2 0. ಸೊ ಇಲ್ಲೇನಿದೆ 18,720 ಅಲ್ವಾ? ಸೊ ಇದ್ರದ್ದು ನಾವು ಏನ್ ಮಾಡ್ಬೇಕೀಗ, ಪ್ರೈಮ್ ಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡ್ಬೇಕಲ್ವಾ? 1 8 7 2 0. ನಮ್ಗೆ ಇವಾಗ ಇದ್ರದ್ದು ಪ್ರೈಮ್ ಫ್ಯಾಕ್ಟರ್ಸ್ ಬೇಕಾಗಿದೆ. ಸೊ ನಾನು ಅವಾಗ್ಲೇ ಹೇಳಿದ್ದೀನಿ ಏನಂತ, ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಯಾವ್ದಿದೆ ಅದರಿಂದ ಫಸ್ಟ್ ನಾವು ಡಿವೈಡ್ ಮಾಡ್ತಾ ಹೋಗ್ಬೇಕು ಅಂತ ಅಲ್ವಾ? ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ನಮಗೆ 2. ಸೊ 18 ಇದೆ, 2 9 18, 7 ಇದೆ, ಸೊ 2 3 6, 1 ಕ್ಯಾರಿ 12 ಆಯ್ತು. 2 ಸಾರಿ ಸೊ ಇಲ್ಲಿ 7 ಇದೆ ಅಲ್ವಾ? ಸೊ 2 3 6, 1 ಕ್ಯಾರಿ 12 ಆಯ್ತು. ಇಲ್ಲಿ ಏನಾಗುತ್ತೆ ಈಗ 12 ಇದೆ,
2 6 12, 0 ಹೇಗಿದೆ ಹಾಗೆ ಬರ್ಕೊಳ್ಳೋಣ. ನೆಕ್ಸ್ಟ್ ನಮಗೆ ಮತ್ತೆ 2 ಇಂದನೇ ಡಿವೈಡ್ ಆಗುತ್ತಾ ಅಂತ ನೋಡೋಣ. ಸೊ 2 9 ಇದೆ, 2 4 8, ಅಗೇನ್ 1 ಕ್ಯಾರಿ 13 ಆಯ್ತು, 2 6 12, 1 ಕ್ಯಾರಿ 13 ಇತ್ತು, 1 ಕ್ಯಾರಿ 16 ಆಯ್ತು. ಸೊ 16 ಅಂದ್ರೆ 2 8 16, 0 ಹಾಗೆ ಬರ್ಕೊಳ್ಳೋಣ. ನೆಕ್ಸ್ಟ್ ಅಗೇನ್ ವಿ ಹ್ಯಾವ್ ಟು ಡಿವೈಡ್ ಫ್ರಮ್ 2, 2 2s 4, 6 ಇದೆ, 2 3s 6, 8 ಇದೆ, 2 4s 8, 0 ಹಾಗೆ ಬರ್ಕೊಳ್ಳೋಣ. ಮತ್ತೆ ನಾವು 2 ಇಂದನೇ ಡಿವೈಡ್ ಮಾಡೋಣ. 2 1s 2, ನೀವು ಹಾಗೆ ಜೊತೆಲೆ ಸಾಲ್ವ್ ಮಾಡ್ತಾ ಹೋಗ್ತಿದ್ದೀರಾ ಅಂತ ಅನ್ಕೋತೀನಿ. ಸೊ 3 ಇದೆ, 2 1s 2, 1 ಕ್ಯಾರಿ 14 ಆಯ್ತು, 2 7s 14, 0 ಹಾಗೆ ಬರ್ಕೋತೀನಿ. ಅಗೇನ್ ವಿ ಹ್ಯಾವ್ ಟು ಡಿವೈಡ್ ಫ್ರಮ್ 2. ಸೊ 2 ಇಂದ ಡಿವೈಡ್ ಮಾಡಿದ್ರೆ 11 ಇದೆ, 2 5s 11, 2 5s 10, 1 ಕ್ಯಾರಿ 17 ಆಯ್ತು, 2 8s 16, 17 ಇತ್ತು, 1 ಕ್ಯಾರಿ, ಸೊ 0 ಇತ್ತು, 1 ಕ್ಯಾರಿ ಆದ್ರೆ 10 ಆಯ್ತು, 2 5s 10, ಸೊ ನಮ್ಗೆ ಎಷ್ಟು ಸಿಕ್ತು 5 8 5. ನೆಕ್ಸ್ಟ್ ಈಗ ಇದ್ರಲ್ಲಿ 2 ಇಂದ ಮಾಡಕ್ಕಾಗುತ್ತಾ, ಡಿವೈಡ್ ಮಾಡಕ್ಕಾದ್ರೆ ಇಲ್ಲಿ 5 ಇದೆ ಲಾಸ್ಟ್ ಅಲ್ಲಿ, ಸೊ ನಮಗೆ ಏನಾಗುತ್ತೆ ಡೆಸಿಮಲ್ ಫಾರ್ಮ್ ಅಲ್ಲಿ ಬರುತ್ತೆ. 3 ಇಂದ ಟ್ರೈ ಮಾಡೋಣ. ಸೊ 3 5 ಇದೆ, 3 1s 3, ಸೊ ಇಲ್ಲಿ 2 ಕ್ಯಾರಿ ಆಯ್ತು, 28 ಆಯ್ತು, 3 9s 27, 1 ಕ್ಯಾರಿ 15, ಸೊ 2 5s 15, 195 ಸಿಕ್ತು. ಅಗೇನ್ 3 ಇಂದನೇ ಡಿವೈಡ್ ಮಾಡೋಣ. 19 ಇದೆ, 2 6s 18, 1 ಕ್ಯಾರಿ 15 ಆಯ್ತು, 2 5s ಎಷ್ಟಾಯ್ತು 2 5s 15, ಸೊ 65 ಬಂತು. ಅಗೇನ್ ನಾವು 5 ಇಂದ ನೆಕ್ಸ್ಟ್ ಈಗ 3 ಇಂದ ಡಿವೈಡ್ ಮಾಡಿದ್ವಿ, ಇವಾಗ 5 ಇಂದ ಡಿವೈಡ್ ಮಾಡೋಣ. ಸೊ 5 65 ಅಂತ ಬಂದಾಗ 5 7s 65, ಸೊ ಇಲ್ಲಿ 7 ಇದೆ, 7 ನಾವು ಬೇರೆ ನಂಬರ್ ಇಂದ ಡಿವೈಡ್ ಮಾಡಕ್ಕಾಗಲ್ಲ. ಸೊ 7 1s 7, ನಮ್ಗೆ ಎಷ್ಟೆಲ್ಲ ಪ್ರೈಮ್ ಫ್ಯಾಕ್ಟರ್ ಸಿಕ್ತಲ್ವಾ, 18720 ನಂಬರ್ಗೆ 18,720ಗೆ ನಮಗೆ ಇಷ್ಟು ಪ್ರೈಮ್ ಫ್ಯಾಕ್ಟರ್ಸ್ ಸಿಕ್ಕಿದೆ ಅಲ್ವಾ. ಸೊ ಅದನ್ನ ಇಲ್ಲೇ ಬರೀತೀನಿ. ಸೊ 18,720ಗೆ ಯಾವ್ದೆಲ್ಲ ಪ್ರೈಮ್ ಫ್ಯಾಕ್ಟರ್ಸ್ ಇದೆ, 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಇಂಟು 3 ಇಂಟು 3 ಇಂಟು 5 ಇಂಟು 7, ಇಷ್ಟು ಕೂಡ ಪ್ರೈಮ್ ಫ್ಯಾಕ್ಟರ್ಸ್ ಆಯ್ತು. ಸೊ ಹಾಗೆ ನಾನು ನಿಮಗೆ 2 ಪ್ರಾಬ್ಲಮ್ಸ್ ಹೋಮ್ವರ್ಕ್ ಕೊಟ್ಟಿರ್ತೀನಿ, ಅದನ್ನ ಸಾಲ್ವ್ ಮಾಡಿ. ಸೊ ಸಾರಿ, ಸೊ ಇಲ್ಲಿ ಏನಾಗುತ್ತೆ 195, ಸೊ ಇಲ್ಲಿ ಮಿಸ್ಟೇಕ್ ಆಗಿದೆ, 195 ಇದೆ ಅಲ್ವಾ. ಸೊ ಇದನ್ನ 3 6 18 ಆಯ್ತು, 1 ಕ್ಯಾರಿ 5 ಆಯ್ತು, 3 5s 15. ಸೊ ಈಗ ನಾವು ಯಾವ್ದ್ರಿಂದ ಡಿವೈಡ್ ಮಾಡ್ತೀವಿ 5 ಇಂದ. ಸೊ 5 1s 5 ಅಂತ ತಗೊಂಡ್ರೆ 1 ಕ್ಯಾರಿ ಆಗುತ್ತೆ, 1 ಕ್ಯಾರಿ ಆದ್ರೆ 15 ಆಗುತ್ತೆ. ಸೊ 15, 5 3s 15. ನೆಕ್ಸ್ಟ್ 13, ಆವಾಗ್ಲೇ ನಾನು ಮಿಸ್ಟೇಕ್ ಮಾಡಿದ್ದೆ 7 ಅಂತ, ಸೊ ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿ. ಸೊ 13 ಬೇರೆ ನಂಬರ್ ಇಂದ ಡಿವೈಡ್ ಆಗಲ್ಲ, ಸೊ 13 1s 13. ಸೊ ಇಲ್ಲಿ ಯಾವ್ದಾಗುತ್ತೆ 13. ಸೊ ಇದು ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 18720, ಈ ನಂಬರಿಗೆ ಇಷ್ಟು ಕೂಡ ಪ್ರೈಮ್ ಫ್ಯಾಕ್ಟರ್ಸ್ ಆಗಿರುತ್ತೆ. ಸೊ ಇದು ನಿಮ್ಗೆ ಹೋಮ್ವರ್ಕ್. ಇದನ್ನ ನೀವು ಈ ಪ್ರಾಬ್ಲಮ್ ನ ನೀವೇನ್ ಮಾಡ್ಬೇಕಂದ್ರೆ ಸಾಲ್ವ್ ಮಾಡಿ ಪಿಕ್ ತೆಗೆದು ಗೂಗಲ್ ಕ್ಲಾಸ್ ರೂಮ್ ಅಲ್ಲಿ ನೀವು ಅಪ್ಲೋಡ್ ಮಾಡಿದ್ರೆ ನಾನು ಚೆಕ್ ಮಾಡ್ತೀನಿ, ಆಯ್ತಾ. ಸೊ 7084,
ಸೊ ಈ ಪ್ರಾಬ್ಲಮ್ ಬರ್ಕೊಂಡಿದ್ದೀರಾ ಅನ್ಸುತ್ತೆ, ಅರ್ಥ ಆಗಿದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಮೂವ್ ಆಗೋಣ. ಸೊ ನೆಕ್ಸ್ಟ್ ಪ್ರಾಬ್ಲಮ್, ಇದನ್ನ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ನ ಕಂಡುಹಿಡಿದನ್ನು ನೋಡಿದ್ವಿ ಅಲ್ವಾ. ಸೊ ಈಗ ನಾನು 2 ನಂಬರ್ನ ಕೊಟ್ಟಿರ್ತೀನಿ. ಆ 2 ನಂಬರ್ದು ನೀವೇನ್ ಮಾಡ್ಬೇಕು, ಪ್ರೈಮ್ ಫ್ಯಾಕ್ಟರ್ಸ್ ನ ಕಂಡುಹಿಡಿದು ಅದಕ್ಕೆ ಏನ್ ಮಾಡ್ಬೇಕು, ಕಾಮನ್ ಫ್ಯಾಕ್ಟರ್ಸ್ ಯಾವ್ದಿದೆ ಅನ್ನೋದನ್ನ ಬರಿಬೇಕು. ಆಯ್ತಾ? ಸೊ ಪ್ರಾಬ್ಲಮ್ ಏನಂದ್ರೆ, ಲೀಸ್ಟ್ ದ ಕಾಮನ್ ಫ್ಯಾಕ್ಟರ್ಸ್, list the common factors of 152 and 76. ಸೊ ನಾನು ಅವಾಗಲೇ ಹೇಳಿದೆ, ನಾನು 2 ನಂಬರ್ನ ಕೊಟ್ಟಿದ್ದೀನಿ. ಆ 2 ನಂಬರ್ದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಯೂಸ್ ಮಾಡಿ ಪ್ರೈಮ್ ಫ್ಯಾಕ್ಟರ್ಸ್ ನ ಕಂಡುಹಿಡಿದು ಅದಾದ್ಮೇಲೆ ಸಾಮಾನ್ಯ ಅಪವರ್ತ ಅಂದ್ರೆ ಕಾಮನ್ ಫ್ಯಾಕ್ಟರ್ಸ್ ಇವೆರಡು ನಂಬರ್ ಅಲ್ಲಿ ಯಾವ್ದಿದೆ ಅನ್ನೋದನ್ನ ಐಡೆಂಟಿಫೈ ಮಾಡಿ ಲಿಸ್ಟ್ ಮಾಡ್ಬೇಕಾಗುತ್ತೆ. ಸರಿನಾ? ಫಸ್ಟ್ ನಾವೇನ್ ಮಾಡ್ಬೇಕು, ಪ್ರೈಮ್ ಫ್ಯಾಕ್ಟರೈಸೇಷನ್ ನ ಕಂಡುಹಿಡಿಬೇಕು. ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 152 ಫಸ್ಟ್ ಕಂಡುಹಿಡಿಯೋಣ. ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 152 ಏನಿರ್ಬೋದು ಅಂತ ನೋಡೋಣ. 152 ಸೊ ನಾವು ಫಸ್ಟ್ ಏನ್ ಹೇಳಿದೀನಿ, ದ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಯಾವ್ದಿದೆ ಅದರಿಂದ ಡಿವೈಡ್ ಮಾಡ್ಬೇಕು ಅಂತ ಹೇಳಿದೀನಿ ಅಲ್ವಾ. ಸೊ 2 ಇಂದ ಡಿವೈಡ್ ಮಾಡಿದ್ರೆ ಇಲ್ಲಿ 15 ಇದೆ. 2 7s 14, 2 7s 14, 1 ಕ್ಯಾರಿ 12 ಆಯ್ತು. 2 6s 12. ಅಗೇನ್ ವಿ ಹ್ಯಾವ್ ಟು ಡಿವೈಡ್ ಫ್ರಮ್ 2. ಸೊ 2 ಇಂದ ಮತ್ತೆ ಡಿವೈಡ್ ಮಾಡಿದ್ರೆ ಇಲ್ಲಿ 7 ಇದೆ. 2 3s 6, 1 ಕ್ಯಾರಿ 16 ಆಯ್ತು. 2 8s 16. ಮತ್ತೆ ನಾವು 2 ಇಂದನೇ ಡಿವೈಡ್ ಮಾಡೋಣ. 2 1s 2, 3 ಇತ್ತು, 1 ಕ್ಯಾರಿ 18 ಆಯ್ತು. ಸೊ 18 ಇದ್ರೆ 2 9s 18. ಸೊ 19 ನಾವು 2 ಇಂದ ಡಿವೈಡ್ ಮಾಡಕ್ಕಾಗತ್ತಾ? ಇಲ್ಲ. ಸೊ 19 ನಾವು 19 ಇಂದನೇ ಡಿವೈಡ್ ಮಾಡ್ಬೇಕಲ್ವಾ. ಸೊ 19 1s 19. ಸೊ ನಮಗೆ 152ಗೆ ಯಾವ್ದೆಲ್ಲ ಪ್ರೈಮ್ ಫ್ಯಾಕ್ಟರ್ ಸಿಕ್ತು ಅಂತಂದ್ರೆ ಬರ್ಕೊಳ್ಳೋಣ. 2 ಇಂಟು 2 ಇಂಟು 2 ಇಂಟು 19. ಸೊ 152ಗೆ ಇಷ್ಟು ಪ್ರೈಮ್ ಫ್ಯಾಕ್ಟರ್ ಸಿಕ್ತು. ನೆಕ್ಸ್ಟ್ ಈಗ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ ಇನ್ನೊಂದು ನಂಬರ್ ಯಾವ್ದಿದೆ, 76 ಇದೆ ಅಲ್ವಾ. ಸೊ ಈ ನಂಬರ್ದು ಕೂಡ ನಾವೇನ್ ಮಾಡ್ಬೇಕೀಗ, ಪ್ರೈಮ್ ಫ್ಯಾಕ್ಟರೈಸೇಷನ್ ಕಂಡುಹಿಡಿಬೇಕಲ್ವಾ. ಇದನ್ನ ಇಲ್ಲಿ ಡಿವೈಡ್ ಮಾಡ್ತೀನಿ. ಸೊ ನಮ್ಗೆ ಯಾವ ನಂಬರ್ ಇದೆ, 76. ನಾವು 76 ನ ಫಸ್ಟ್ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಇರೋದು ನಮ್ದು 2. ಸೊ 7 ಇದೆ. 2 3s 6, 1 ಕ್ಯಾರಿ 16 ಆಯ್ತು. ಇಲ್ಲಿ ಎಷ್ಟಾಯ್ತು, 16 ಇದ್ರೆ 2 8s 16. ಅಗೇನ್ 2 ಇಂದ ಡಿವೈಡ್ ಮಾಡೋಣ. 2 1s 2, 1 ಕ್ಯಾರಿ 18 ಆಯ್ತು. ಸೊ 9s ಸಾರಿ 2 9s 18. ಅಗೇನ್ 19 ಸಿಕ್ಕಿದೆ ನಮಗೆ. 19 1s 19. ಸೊ ನಮಗೆ 76ಗೆ ಯಾವ್ದೆಲ್ಲ ಪ್ರೈಮ್ ಫ್ಯಾಕ್ಟರ್ ಸಿಕ್ತು ಅಂದ್ರೆ 2 ಇಂಟು 2 ಇಂಟು 19. ನಮಗೆ ಕ್ವಶನ್ ಅಲ್ಲಿ ಕೇಳಿರೋದೇನು, ಕಾಮನ್ ಫ್ಯಾಕ್ಟರ್ಸ್ ಯಾವ್ದ್ಯಾವ್ದಿದೆ ಅನ್ನೋದನ್ನ ಲಿಸ್ಟ್ ಮಾಡಿ ಅಂತಲ್ವಾ. ಸೊ ದ ಕಾಮನ್ ಫ್ಯಾಕ್ಟರ್ಸ್ ಆಫ್ 152 and sorry 152 and 76ಗೆ ನಮಗೆ ಯಾವ್ದು ಕಾಮನ್ ಫ್ಯಾಕ್ಟರ್ಸ್ ಆಗಿದೆ ಇಲ್ಲಿ ನೋಡೋಣ.
ಸೊ 2 ಏನಾಗಿದೆ, ಇಲ್ಲೂ ಇದೆ, ಹಾಗೆ 76 ಅಲ್ಲೂ ಕೂಡ ಇದೆ. ಹಾಗೆ 19 152 ಪ್ರೈಮ್ ಫ್ಯಾಕ್ಟರ್ಸ್ ಅಲ್ಲೂ ಇದೆ, ಹಾಗೆ 76 ಅಲ್ಲೂ ಇದೆ. ಸೊ ಇವಾಗ ನಮ್ಗೆ ಕಾಮನ್ ಫ್ಯಾಕ್ಟರ್ಸ್ ಅಂದ್ರೆ ಯಾವ್ದಾಗುತ್ತೆ? ಸೊ ದ ಕಾಮನ್ ಫ್ಯಾಕ್ಟರ್ಸ್ ಆಫ್ 152 and 76 are are 2 and 19. ಇವೆರಡು ಕೂಡ ಏನಾಯ್ತು ನಮಗೆ ಕಾಮನ್ ಫ್ಯಾಕ್ಟರ್ಸ್ ಆಯ್ತಲ್ವಾ? ಸೊ ಈ ಪ್ರಾಬ್ಲಮ್ ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಬರ್ದಾಗಿದೆ ಅಂದ್ರೆ ನಾನು ನೆಕ್ಸ್ಟ್ ಸ್ಲೈಡ್ಗೆ ಹೋಗ್ತೀನಿ. ಸೊ ಇದೇ ರೀತಿ ಇನ್ನೊಂದು ಪ್ರಾಬ್ಲಮ್ ಮಾಡೋಣ. ಸೆಕೆಂಡ್ ಪ್ರಾಬ್ಲಮ್ ಇಸ್ ಲೀಸ್ಟ್ ದ, ಇದನ್ನ ನೀವು ಕೂಡ ಮಾಡ್ತಾ ಹೋಗ್ಬೇಕು ಜೊತೆಲೆ. ಕಾಮನ್ ಫ್ಯಾಕ್ಟರ್ಸ್, list the common factors of 256 and 156. ಸೊ ಇವೆರಡರದ್ದು ಕೂಡ ನಾವು ಇವಾಗ ಏನ್ ಮಾಡ್ಬೇಕು, ಪ್ರೈಮ್ ಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡಿ ಅದರಲ್ಲಿ ಕಾಮನ್ ಫ್ಯಾಕ್ಟರ್ ಯಾವ್ದಿದೆ ಅನ್ನೋದನ್ನ ತಿಳ್ಕೊಬೇಕು. ಸೊ ಇದನ್ನ ನೀವು ಜೊತೆಲಿ ಮಾಡ್ತಿರ್ತೀರಾ ಅನ್ಕೋತೀನಿ. ಸೊ 1 256 ಫಸ್ಟ್ ನಾವು ಪ್ರೈಮ್ ಫ್ಯಾಕ್ಟರ್ ಯಾವ್ದ್ರ ಕಂಡು ಹಿಡಿಬೇಕು, ಪ್ರೈಮ್ factorization of 256. ಫಸ್ಟ್ ನಾವು 256 ಪ್ರೈಮ್ ಫ್ಯಾಕ್ಟರೈಸೇಷನ್ ನ ಫೈಂಡ್ ಔಟ್ ಮಾಡೋಣ. ಫಸ್ಟ್ ನಾವು ಯಾವ ನಂಬರ್ ಇಂದ ಶುರು ಮಾಡಬೇಕು, 2. ಸೊ 2 1s 2, 5 ಇದೆ. 2 2s 4, 1 ಕ್ಯಾರಿ 16 ಆಯ್ತು. 2 8s 16, ಅಗೇನ್ 2 6s 12, 8 ಇದೆ. 2 4s 8, ಅಗೇನ್ 2 ಇಂದ ಡಿವೈಡ್ ಮಾಡೋಣ. 2 3s 6, 4 ಇದೆ. 2 2s 4, 3 ಇದೆ. 2 1s 2, 1 ಕ್ಯಾರಿ 12 ಆಯ್ತು. 2 6s 12, ಅಗೇನ್ 2 8s 16, 2 4s ಎಷ್ಟಾಯ್ತು, 2 4s 8, ಅಗೇನ್ 2 ಇಂದ ಡಿವೈಡ್ ಮಾಡೋಣ. 2 4 ಇದೆ ಇಲ್ಲಿ. 2 2s 4, 2 ಆಯ್ತು. 2 1s 2. ಸೊ ನಮಗೆ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 156ಗೆ ಎಷ್ಟೆಲ್ಲ ಪ್ರೈಮ್ ಫ್ಯಾಕ್ಟರ್ ಸಿಕ್ತಲ್ವಾ, ಯಾವ್ದಾವ್ದು ಅಂತ ಬರ್ಕೊಳ್ಳೋಣ. ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 152 ಇಸ್, ಕೆಳಗಡೆ ಬರ್ಕೊಂತೀನಿ, 2 ಇಂಟು 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 2. ಸೊ ಇಷ್ಟು ಕೂಡ 256ಗೆ ಪ್ರೈಮ್ ಫ್ಯಾಕ್ಟರ್ಸ್ ಆಯ್ತು. ನೆಕ್ಸ್ಟ್ ನಾವು ಯಾವ್ದನ್ನ ಫೈಂಡ್ ಔಟ್ ಮಾಡಬೇಕು, ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 156 ನಾವು ಈಗ ಪ್ರೈಮ್ ಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡೋಣ. 156 ನೀವು ಮಾಡ್ತಿದ್ದೀರಾ ಅನ್ಕೋತೀನಿ. ಮಾಡಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ನಿಮ್ದು ಆನ್ಸರ್ ಏನಿದೆ ಅಂತ ಹೇಳ್ಬೋದು. ಸೊ 2 ಇಂದ ನಾವ್ ಇವಾಗ ಡಿವೈಡ್ ಮಾಡೋಣ. 15 ಇದೆ. 2 7s 14, 2 7s 14, 1 ಕ್ಯಾರಿ 16 ಆಯ್ತು. 2 8s 16, ಅಗೇನ್ 2 3s 6, 1 ಕ್ಯಾರಿ 18 ಆಯ್ತು. 2 9s 18. ಸೊ ಇಲ್ಲಿ 3 ಮತ್ತೆ 9 ಇದೆ. 3 ಮತ್ತೆ 9 ನಾವು 2 ಇಂದ ಡಿವೈಡ್ ಮಾಡಕ್ ಆಗಲ್ಲ. ಸೊ ನಾವು ನೆಕ್ಸ್ಟ್ 3 1s 3, ಇಲ್ಲಿ ಎಷ್ಟಿದೆ, 9 ಇದೆ. 3 3s 9. ನೆಕ್ಸ್ಟ್ ಇಲ್ಲಿ 13 ಇದೆ. 13 ನಾವು 13 ಇಂದಾನೆ ಡಿವೈಡ್ ಮಾಡ್ತೀವಿ. ಸೊ 13 1s 13. ನಮಗೆ 156ಗೆ ನಮ್ಗೆ ಯಾವ್ದೆಲ್ಲ ಪ್ರೈಮ್ ನಂಬರ್ ಸಿಕ್ತು. ಸೊ 2 ಇಂಟು 2 ಇಂಟು 3 ಇಂಟು 13. ಸೊ ನಮ್ಮ ಕ್ವಶನ್ ಅಲ್ಲಿ ಕೇಳಿರೋದೇನು,
ಕಾಮನ್ ಫ್ಯಾಕ್ಟರ್ ಯಾವ್ದ್ಯಾವ್ದಿದೆ ಅಂತ ಅಲ್ವಾ. ಸೊ ದ ಕಾಮನ್ ಫ್ಯಾಕ್ಟರ್ಸ್ ಆಫ್ 256 and 156 are ಇವೆರಡರಲ್ಲೂ ನಮಗೆ ಕಾಮನ್ ಇರೋದು ಯಾವುದು 2 ಮಾತ್ರ ಅಲ್ವಾ. ಸೊ ಇಲ್ಲಿ 3 ಇದೆ ಬಟ್ ಇಲ್ಲಿ 3 ಇಲ್ಲ. ಇಲ್ಲೂ ಕೂಡ 13 ಇದೆ ಆದ್ರೆ 256 ಅಲ್ಲಿ 13 ಇಲ್ಲ. ಸೊ ಈಗ ನಮಗೆ ಕಾಮನ್ ಫ್ಯಾಕ್ಟರ್ ಯಾವ್ದಾಯ್ತು 2. ಸೊ ಅರ್ಥ ಆಗಿದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ನೀವು ಇವಾಗ ಇವತ್ತಿನ ತರಗತಿಲಿ ನಂಬರ್ಸ್ ಗಳ ಬಗ್ಗೆ ತಿಳ್ಕೊಂಡಿದ್ದೀರಾ. ಹಾಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಯಾವ ತರ ನಾವು ಪ್ರೈಮ್ ಫ್ಯಾಕ್ಟರ್ಸ್ ನ ಕಂಡುಹಿಡಿಯೋದು ಅನ್ನೋದನ್ನ ತಿಳ್ಕೊಂಡಿದ್ದೀರಾ. ಹಾಗೆ ರಿಯಲ್ ನಂಬರ್ ಅಲ್ಲಿ ಮೇನ್ ಆಗಿ 2 ಕಾನ್ಸೆಪ್ಟ್ ನ ನೋಡ್ತೀವಿ ನಾವು. ಸೊ ರಿಯಲ್ ನಂಬರ್ ಅಲ್ಲಿ ನಾವು 2 ಕಾನ್ಸೆಪ್ಟ್ ನ ನೋಡ್ತೀವಿ. ಯಾವುದು ಕಾನ್ಸೆಪ್ಟ್ ಅಂದ್ರೆ ಫಸ್ಟ್ ಕಾನ್ಸೆಪ್ಟ್ ಬಂದು ಯೂಕ್ಲಿಡ್ ಡಿವಿಷನ್ ಆಲ್ಗ್ಯಾರಿಥಮ್, ಅಂದ್ರೆ ಯೂಕ್ಲಿಡ್ಸ್ ನ ಭಾಗಾಕಾರ ಆಲ್ಗ್ಯಾರಿಥಮ್ ಅನ್ನೋದೊಂದು. ಇನ್ನೊಂದು ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮ್ಯಾಟಿಕ್, ಅಂದ್ರೆ ಅಂಕಗಣಿತದ ಮೂಲ ಪ್ರಮೇಯ ಅನ್ನೋದನ್ನ 2 ಮೇನ್ ಕಾನ್ಸೆಪ್ಟ್ ನ ತಿಳ್ಕೊತೀವಿ ನಾವು. ಯೂಕ್ಲಿಡ್ಸ್ ಡಿವಿಷನ್ ಆಲ್ಗ್ಯಾರಿಥಮ್ ಮತ್ತೆ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮ್ಯಾಟಿಕ್. ಓಕೆ, ಸೊ ಯೂಕ್ಲಿಡ್ ಡಿವಿಷನ್ ಆಲ್ಗ್ಯಾರಿಥಮ್ ನ ನಾವು ಯೂಸ್ ಮಾಡುವಂತದ್ದು HCF. HCF ಅಂದ್ರೆ ಮಾಸಾಹ. ಕನ್ನಡದಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಮಹತ್ತಮ ಸಾಮಾನ್ಯ ಅಪವರ್ತನ. HCF ನ ಫೈಂಡ್ ಔಟ್ ಮಾಡಕ್ಕೆ ನಾವು ಯೂಕ್ಲಿಡ್ ಡಿವಿಷನ್ ಆಲ್ಗ್ಯಾರಿಥಮ್ ನ ಯೂಸ್ ಮಾಡ್ತೀವಿ. ಸೊ ಏನಕ್ಕೆ ಯೂಸ್ ಮಾಡ್ತೀವಿ? HCF ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಥವಾ ಮಾಸಾಹ ಅಂತ ಹೇಳ್ತೀವಿ. ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ. ಇದನ್ನ ಫೈಂಡ್ ಔಟ್ ಮಾಡಕ್ಕೆ ನಾವು ಯೂಕ್ಲಿಡ್ ಡಿವಿಷನ್ ಆಲ್ಗ್ಯಾರಿಥಮ್ ನ ಒಂದು ಟೆಕ್ನಿಕ್ ಆಗಿ ಯೂಸ್ ಮಾಡ್ತೀವಿ. ಹಾಗೆ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮ್ಯಾಟಿಕ್, ಇದನ್ನ ನಾವು ಎಂತಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಬೋತ್ HCF ಅಂಡ್ LCM. ಸೊ HCF ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ಹಾಗೆ LCM ಅಂದ್ರೆ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್. ಇದಕ್ಕೆ ನಾವು ಕನ್ನಡದಲ್ಲಿ ಸ ಹ ಅಂದ್ರೆ ಲಘುತ್ತಮ ಸಾಮಾನ್ಯ ಅಪವರ್ತನ ಅಂತ ಕರಿತೀವಿ. ಸೊ ಇವೆರಡು ಮೇನ್ ಕಾನ್ಸೆಪ್ಟ್ ನ ನಾವು ರಿಯಲ್ ನಂಬರ್ ಅಲ್ಲಿ ತಿಳ್ಕೊಬೇಕಾಗಿದೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವೇನ್ ಮಾಡೋಣ ಅಂದ್ರೆ ಫಸ್ಟ್ ಯೂಕ್ಲಿಡ್ ಡಿವಿಷನ್ ಆಲ್ಗ್ಯಾರಿಥಮ್ ಬಗ್ಗೆ ತಿಳ್ಕೊಂಡು ನಂತರ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮ್ಯಾಟಿಕ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಯೂಕ್ಲಿಡ್ ನ ನಾವು HCF ಫೈಂಡ್ ಔಟ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮ್ಯಾಟಿಕ್ ನ ನಾವು HCF ಅಂಡ್ LCM ಎರಡನ್ನೂ ಕೂಡ ಫೈಂಡ್ ಔಟ್ ಮಾಡಕ್ಕೆ ನಾವು ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮ್ಯಾಟಿಕ್ ನ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಇವತ್ತಿನ ತರಗತಿ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇವತ್ತು ಯಾವ್ದೆಲ್ಲ ನಾನು ಕ್ಲಾಸ್ ಮಾಡಿದ್ದೀನೋ ಅದನ್ನ ಮತ್ತೆ ಒಂದ್ಸಲ ರಿವಿಷನ್ ಮಾಡಿ, ಹಾಗೆ ನಾನು 2 ಪ್ರಾಬ್ಲಮ್ ಹೋಮ್ವರ್ಕ್ ಕೊಟ್ಟಿದ್ದೀನಿ, ಅದನ್ನ ಮಾಡಿ ನಮ್ದು ಗೂಗಲ್ ಕ್ಲಾಸ್ ರೂಮ್ ಏನಿದೆ ಅಲ್ಲಿಗೆ ನೀವು ಫೋಟೋ ತೆಗೆದು ಅಪ್ಲೋಡ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಎಕ್ಸಾಮಿಗೆ ಯಾವ್ದೆಲ್ಲ ನಾವು ಕ್ಲಾಸ್ ಮಾಡ್ತೀವಿ ಅದೇ ಕ್ಲಾಸ್ ಅಲ್ಲಿ ನಾವು ಕ್ವಶನ್ಸ್ ನ ಕೊಡೋದ್ರಿಂದ ಎಲ್ಲಾನು ಪ್ರತಿ ಕ್ಲಾಸ್ನು ಕಾನ್ಸಂಟ್ರೇಟ್ ಇಟ್ಟು ತಿಳ್ಕೋಬೇಕು, ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು ಅಂತ ಹೇಳ್ತೀನಿ. ಥ್ಯಾಂಕ್ ಯು.